ಪನ್ನವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಚ್ ಡಿ ಕೃಷ್ಣಮೂರ್ತಿ ಅದು ನಾನು ಮೊದಲನೇದಾಗಿ ನಿಮಗೆ ಪತ್ರಕರ್ತರೆಲ್ಲರಿಗೂ ವಂದನೆಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮೇಲೆ ಇಲ್ಲಿ ಉಪಸ್ಥಿತರಿರುವ ನಮ್ಮ ಹಿರಿಯ ಸದಸ್ಯರಾದ ನೇಗೆರೆ ಗ್ರಾಮದ ವಾರ್ಡಿನ ಧರ್ಮಪ್ಪನವರೇ ಹಾಗೂ ನಮ್ಮ ಸ್ನೇಹಿತರಾದ ಗಣೇಶ್ ಹಲಪುರಿ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ನೌಕರರಾದ MRW GJ ಕೇಶ್ವರ್ ಅವರೇ, ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶವೇನೆಂದರೆ, ನಾವು ಹೊನ್ನವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಿನೂತನವಾಗಿ ಒಂದು ರಂಗಭೂಮಿ ಕಲೆಯನ್ನು ಉಳಿಯುವುಗೋಸ್ಕರ ನಮ್ಮ ಆಡಳಿತ ಮಂಡಳಿ ಹಾಗೂ ನೌಕರ ವರ್ಗದವರು ಸೇರಿ ಒಗ್ಗೂಡಿ ಒಂದು ಪೌರಾಣಿಕ ನಾಟಕವನ್ನು ಮಾಡಬೇಕಂತ ಎಂಬ ಒಂದು ಉದ್ದೇಶವನ್ನು ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ತೇವೆ. ನಂತರ ನಾವು ಈ ನಾಟಕ ಮಾಡಲಿಕ್ಕೋಸ್ಕರ ದಾನಶೂರಕರ್ಣ ಮತ್ತು ಕೃಷ್ಣರಾಯಭಾರ ಎಂಬ ಪೌರಾಣಿಕ ನಾಟಕವನ್ನು ನಾವು ಅಭಿನಯಿಸಲಿದ್ದೇವೆ. 26/1/2026 ಸಂಜೆ 6:30 ಗಂಟೆಗೆ ಸರಿಯಾಗಿ ಮಾಡ್ತೀವಿ. ಇದಕ್ಕೆ ನಾವು ಗೌರವಾನ್ವಿತ ಉಪಸ್ಥಿತಿಯಾಗಿ ಶ್ರೇಯಸ್ ಪಾಟೀಲ್ ಅವರು ಮಾನ್ಯ ಲೋಕಸಭಾ ಸದಸ್ಯರು ಹಾಸನ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಎಂ ಮಂಜೂರ್ ಅವರನ್ನು ಅಧ್ಯಕ್ಷತೆಯನ್ನಾಗಿಸಿಕೊಂಡಿದ್ದೀವಿ. ಹಾಗೂ ಉದ್ಘಾಟನೆಯನ್ನು ನಮ್ಮ ಗ್ರಾಮ ಪಂಚಾಯತಿಯ MLC ಆದ ಸರೋಜ್ ರೇವಣ್ಣರವರನ್ನು ಉದ್ಘಾಟನೆಗೆ ಹಾಕಿಕೊಂಡಿದ್ದೀವಿ. ಹಾಗೂ ಕಲೆಯ ಬಗ್ಗೆ ಭಾಷಣವನ್ನು ಮಾಜಿ ಶಾಸಕರು AT ರಾಮಸ್ವಾಮಿ ಅವರನ್ನು ಹಾಕಿಕೊಂಡಿದ್ದೀವಿ. ಮತ್ತು ಇನ್ನೋರ್ವ ನಮ್ಮೂರನಾರವಾದ ಪ್ರಗತಿಪರ ರೈತರು, ಆಮೇಲೆ ಅವರು ಹಾಲಿ ನಮ್ಮ ಪನ್ನವಳ್ಳಿ ಅವರಿಗೆ ಅವರಿಂದ ಶಿವರಮೇಶ್ ಅವರನ್ನು ಕೂಡ ಈ ನಾಟಕವನ್ನು ಆಹ್ವಾನವನ್ನು ಇಟ್ಕೊಂಡಿದ್ದೀವಿ. ಇನ್ನೊಬ್ಬರು ನಮ್ಮ ಡೈರಿಯ ನಿರ್ದೇಶಕರಾದಂಥ ಹಾಗೂ HDCC ಬ್ಯಾಂಕಿನ ನಿರ್ದೇಶಕರು ಮತ್ತು PAPCM TACM ಅಧ್ಯಕ್ಷರಾದ HK ಸತೀಶ್ ಅವರನ್ನು ಕೂಡ ನಾವು ಈ ನಾಟಕಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಈ ನಾಟಕದ ಉದ್ದೇಶವೇನೆಂದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಂಗಭೂಮಿ ಕಲೆಯನ್ನು ಎಲ್ಲೂ ಇದುವರೆಗೆ ನಾನು ನೋಡಿಲ್ಲ, ಗ್ರಾಮ ಪಂಚಾಯತಿ ಮಾಡಿದ ನಾನು ಎಲ್ಲೂ ಕೇಳಿಲ್ಲ. ನಾನು ವಿನೂತನವಾಗಿ ನಾವು ಗ್ರಾಮ ಪಂಚಾಯತಿಲಿ ನಾವು ನಮ್ಮ ಆಡಳಿತ ಮಂಡಳಿಯವರು ಮತ್ತು ನೌಕರರದವರು ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡು ನಾನು ಚರ್ಚೆ ಮಾಡಿರ್ತೀನಿ. ಅಲ್ಲಿ ಎಲ್ಲರೂ ನನಗೆ ಒಪ್ಪಿಗೆ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ರಂಗಭೂಮಿ ಕಲೆ ಉಳಿಬೇಕು, ಮುಂದಿನ ಪೀಳಿಗೆಗೋಸ್ಕರ ಉಳಿಬೇಕು. ಇದು ಈ ರಂಗಭೂಮಿ ಕಲೆ ಅನ್ನೋದು ಎಲ್ಲರಿಗೂ ಬರಲ್ಲ. ಇದು ನಾವು ಅಧ್ಯಕ್ಷರು, PDO ಮತ್ತು ಸದಸ್ಯರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ಇವ ರಂಗಭೂಮಿ ಕಲೆಯನ್ನು ಮಾಡಬೇಕಂತ ಎಂದು ಈ ದಾನಶೂರಕರ್ಣ ಅಥವಾ ಕೃಷ್ಣರಾಯಭಾರ ಎಂಬ ಪೌರಾಣಿಕ ಸುಂದರ ನಾಟಕವನ್ನು ನಾವು ಅಭಿನಯಿಸಲಿದ್ದೇವೆ. ದಯಮಾಡಿ ಎಲ್ಲರೂ ಬಂದು ಸಹಕಾರ ಕೊಡಬೇಕಂತ ನಾನು ಈ ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಕೈ ಮುಗಿದು ಎಲ್ಲರಲ್ಲೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಗ್ರಾಮ ಪಂಚಾಯತಿನಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಅತ್ಯುತ್ತಮವಾಗಿ ಇಲ್ಲಿ ತನಕಲೂ ಎಲ್ಲ ನಮ್ಮ ಆಡಳಿತ 5 ವರ್ಷಗಳ ಅವಧಿಯಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಜನವರಿ 26 ನಮ್ಮ ದೇಶದ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕಬೇಕು ಅಂತೇಳಿ ನಮ್ಮ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಒಂದು ಕಲೆಯನ್ನು ಉಳಿಸಬೇಕು, ಈ ನಾಡಿನ ಜನತೆಗೋಸ್ಕರ ಒಂದು ಎಲ್ಲ ಜಾಗೃತರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಮತ್ತು ಸದಸ್ಯರುಗಳು ಮತ್ತು ನೌಕರ ವರ್ಗದವರು ಈ ನಾಟಕ ಬರೋ ಖರ್ಚನ್ನು ನಾವೇ ತೊಡಗಿಸ್ಕೋಬೇಕು ಅಂತ ಹೇಳಿ ಎಲ್ಲರೂ ಸಹ ಅವರನ್ನು ತಲೆ ಅಂತ ಅವರ ಫೀಸನ್ನು ಕಟ್ಟಿಕೊಂಡು ಅದಕ್ಕೆ ಬರುವಂಥ ವೆಚ್ಚನ ತಗ್ಲಿಸಿ ಒಂದು ನಾಟಕವನ್ನು ಅಭಿನಯಿಸ್ತಿದ್ದೇವೆ. ಅದರಿಂದ ತಾವುಗಳು ಮತ್ತು ಏನು ಅತಿಥಿಗಳು ಮತ್ತು ತಾವುಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಇದ್ದಾಗಿ ಬಂದು ಸಹಕರಿಸಬೇಕು. ಇದೇ ರೀತಿ ಎಲ್ಲ ಪಂಚಾಯತಿಗಳಲ್ಲೂ ಸಹ ಅನ್ಯೂನ್ಯತೆ ಇರಬೇಕು ಅಂತ ನಾವು ಕಾಣ್ತಾ, ನಾನು ಕಾಣೋ ಮಟ್ಟಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಆಡಳಿತಗಳಲ್ಲಿ ಪಕ್ಷ ಮತ್ತು ವಿರೋಧ ಪಕ್ಷ ಅನ್ನೋದು ಇದ್ದೇ ಇರ್ತದೆ. ಆದರೆ ನಮ್ಮ ಪಂಚಾಯತಿಯಲ್ಲಿ, ಹೊನ್ನವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೂ ಸಹ ಆ ಥರ ಇಲ್ಲದೇ ಎಲ್ಲ ಅನ್ಯೂನ್ಯವಾಗಿ ತುಂಬ ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ನಡ್ಕೊ ಬಂದಿದೆ. ಅದೇ ರೀತಿ ಈ ಒಂದು ನಾಟಕವನ್ನು ಸಹ ಎಲ್ಲರೂ ಸಹ ಯಶಸ್ಸುಗೊಳಿಸಬೇಕು ಅಂತ ನಮ್ಮಲ್ಲಿ ಪ್ರಾರ್ಥನೆ.